Hello students, welcome to RH Chemistry. So in today's KCET and NEET Final Punch 2020 series solution chapter exemplar problem ಅನ್ನು ಸಾಲ್ವ್ ಮಾಡೋಣಂತೆ. ಸೊ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ನಾನು ಕಂಪ್ಲೀಟ್ ಸಿನಾಪ್ಸಿಸ್ ಅನ್ನು ಸಾಲ್ವ್ ಮಾಡಿದ್ದೀನಿ. ಪ್ಲೀಸ್ ಗೋ ಥ್ರೂ ದಟ್ ಸಿನಾಪ್ಸಿಸ್, ದೆನ್ ಯು ಕಮ್ ಬ್ಯಾಕ್ ಹಿಯರ್ ಸೊ ದ್ಯಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಬೆಟರ್, ರೈಟ್? ಸೊ ಥ್ಯಾಂಕ್ ಯು ಫಾರ್ ಸಪೋರ್ಟ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ ಯಾರ್ಯಾರಿಗೆ ಇದರ ಅವಶ್ಯಕತೆ ಇದೆ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಫಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಯೂನಿಟ್ಸ್ ಇಸ್ ಯೂಸ್ಫುಲ್? ಸಿ, ಸೊಲ್ಯೂಷನ್ ಚಾಪ್ಟರಿಂದ ಸ್ಟೇಟ್ಮೆಂಟ್ ಟೈಪ್ ಆಫ್ ಕ್ವಶನ್ ಕೇಳುವಂಥ ಚಾನ್ಸಸ್ ಭಾಳ ಜಾಸ್ತಿ ಇರ್ತದೆ. ಅದರಲ್ಲೂ ಕೂಡ ಇನ್ ಎಕ್ಸಾಂಪಲ್ ಪ್ರಾಬ್ಲಮ್ ಆಲ್ಮೋಸ್ಟ್ ಒಂದೇನೋ ಪ್ರಾಬ್ಲಮ್ ಕೇಳಿದಾರೆ ಅನ್ನೋದು ಬಿಟ್ಟರೆ ಉಳಿದಿದ್ದೆಲ್ಲದೂ ಕೂಡ ಆಲ್ವೇಸ್ ಇಟ್ ವಾಸ್ ಆಸ್ಕ್ಡ್ ಲೈಕ್ ಸ್ಟೇಟ್ಮೆಂಟ್ ಟೈಪ್ ಆಫ್ ಕ್ವಶನ್. ಅದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ, ಗೊತ್ತಿರಲಿ, ರೈಟ್? ಸೊ solution, which of the following units useful in relating concentration of solution with its vapor pressure? ವೇಪರ್ ಪ್ರೆಷರ್ ಜೊತೆ ಯಾವುದು ರಿಲೇಟ್ ಇದೆ ಅಂತ ಕೇಳಿದ್ದಾರೆ. ಸೊ ಸ್ವಲ್ಪ ಥಿಂಕ್ ಮಾಡಬೇಕು ಕೂತ್ಕೊಂಡು. ಸೊ ಈಗ ನೀವು ನೋಡ್ತಾ ಹೋಗಿ, ಸೊ ರಿಲೇಟಿವ್ ಲೋವರಿಂಗ್ ಇನ್ ವೇಪರ್ ಪ್ರೆಷರ್ ರಿಲೇಟೆಡ್ ಟು X2 ಅಂತ ಹೇಳ್ತೀವಿ ನಾವು. ಅಂದರೆ P1 ಮೈನಸ್ P1 ಡಿವೈಡೆಡ್ ಬೈ P1 ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು X2. ಸೊ ಎಕ್ಸ್ ಅನ್ನೋದ್ರೇನು? ಮೋಲ್ ಫ್ರ್ಯಾಕ್ಷನ್. ಸೊ ದ ಆನ್ಸರ್ ಏನಾಗಾದರೆ ಮೋಲ್ ಫ್ರ್ಯಾಕ್ಷನ್ ಶುಡ್ ಬಿ ದ ಆನ್ಸರ್. ಸೆಕೆಂಡ್ ಒಂದು ನೋಡಿ, ಆನ್ ಡಿಸಾಲ್ವಿಂಗ್ ಶುಗರ್ ಇನ್ ವಾಟರ್ ಎಟ್ ರೂಮ್ ಟೆಂಪರೇಚರ್ ಸೊಲ್ಯೂಷನ್ ಫೀಲ್ಸ್ ಕೂಲ್ ಟು ಟಚ್. ಸೊ ಕೂಲ್ ಟು ಟಚ್ ಅಂತಂದರೆ ಸೊಲ್ಯೂಷನ್ ಸಾಲ್ಯುಬಲ್ ಆಯಿತು ಅಂತ ಮೀನಿಂಗು. ವಿಚ್ ಆರ್ ದ ಫಾಲೋವಿಂಗ್ ಕೇಸಸ್ ಡಿಸೊಲ್ಯೂಷನ್ ಆಫ್ ಶುಗರ್ ವಿಲ್ ಬಿ ಮೋಸ್ಟ್ ರ್ಯಾಪಿಡ್? ರಿಮೆಂಬರ್, ಕೂಲ್ ಟು ಟಚ್ ಅಂತಂದರೆ ಇದು ಡೆಲ್ಟಾ ಎಚ್ ನೆಗೆಟಿವ್, ರೈಟ್? ಸಾರಿ, ಡೆಲ್ಟಾ ಎಚ್ ಪಾಸಿಟಿವ್, ಎಂಡೋಥರ್ಮಿಕ್ ರಿಯಾಕ್ಷನ್ ಇದು, ಎಂಡೋಥರ್ಮಿಕ್, ಡೆಲ್ಟಾ ಎಚ್ ಪಾಸಿಟಿವ್, ಕರೆಕ್ಟಾ? ಸೊ ಕೇಸ್ ಡಿಸೊಲ್ಯೂಷನ್ ಆಫ್ ಶುಗರ್ ವಿಲ್ ಬಿ ಮೋಸ್ಟ್ ರ್ಯಾಪಿಡ್ ಅಂತ ಅಂದರೆ, ಸೊ ಇದರಲ್ಲಿ ನಮ್ಗೆ ಗೊತ್ತಿದೆ ಹಾಟ್ ವಾಟರ್ಲಿ ಯಾವಾಗಲೂ ಸಾಲಿಬಿಲಿಟಿ ಜಾಸ್ತಿ ಇರ್ತದೆ. ಆವಾಗ ನಾವು ಕ್ರಿಸ್ಟಲ್ಸನ್ನು ಕಂಪೇರ್ ಮಾಡಿ ಪೌಡರ್ನ ಕಂಪೇರ್ ಮಾಡಿದರೆ ಡೆಫಿನೆಟ್ಲಿ ಪೌಡರ್ಡ್ ವಿಲ್ ಹ್ಯಾವ್ ಮೋರ್ ಸಾಲಿಬಿಲಿಟಿ. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಪೌಡರ್ಡ್ ಶುಗರ್ ಇನ್ ದ ಹಾಟ್ ವಾಟರ್. ದೆನ್ ನೆಕ್ಸ್ಟ್ ಒನ್ ನೋಡಿ, in case of the next one, so at equilibrium the rate of dissolution of a solid solute in volatile liquid solvent is. ಸೊ ಇಲ್ಲಿ ಇಕ್ವಿಲಿಬ್ರಿಯಮ್ ಅಂತ ಅಂದಾಗ ಆಲ್ವೇಸ್ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ವಿಲ್ ಬಿ ಈಸ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್, ರೈಟ್? ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಯು ಕ್ಯಾನ್ ಸೇ ಈಕ್ವಲ್ ಅಂತೂ ಕರೆಕ್ಟ್, ಹೌದಾ? ಈಕ್ವಲ್ ಅನ್ನೋದು ಯಾವ ಆಪ್ಷನ್ ಇದೆ? ಒಂದೇ ಆಪ್ಷನ್. ಸೊ ದಟ್ ಶುಡ್ ಬಿ ದ ಆನ್ಸರ್. ರೇಟ್ ಆಫ್ ಡಿಸೊಲ್ಯೂಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಕ್ರಿಸ್ಟಲೈಸೇಷನ್. ರಿಮೆಂಬರ್ ದ್ಯಾಟ್. ನೆಕ್ಸ್ಟ್ ನೋಡ್ರಿ, ಫೋರ್ತ್ ಒನ್. ಸೊ ಬೀಕರ್ ಕಂಟೇನ್ಸ್ ಸೊಲ್ಯೂಷನ್ ಆಫ್ ಸಬ್ಸ್ಟೆನ್ಸ್ ಎ, precipitate of that substance A take place when small amount of the A is added to the same solution, the solution is. Which means what they are telling is, ಈಗ for example glucose in water we will add some more amount of glucose in water. If you add, it will results in precipitate. What is the reason ಅಂತ ಕೇಳ್ತಾರೆ. ಅಂದರೆ what is the state of the solution ಅಂತ ಕೇಳ್ತಾರೆ. Definitely as we know saturated solution is the one, some more solute cannot be added. ಅಂದರೆ ಇದರೊಳಗೆ ಪ್ರೆಸಿಪಿಟೇಷನ್ ನಿಮಗೆ ಕಾಣಿಸೋದಿಲ್ಲ, ಅನ್ಸ್ಯಾಚುರೇಟೆಡ್ದಲ್ಲೂ ಕಾಣಿಸೋದು ಎಲ್ಲಿ? ಸೂಪರ್ ಸ್ಯಾಚುರೇಟೆಡ್. ಬಿಕಾಸ್ ಆಫ್ ದ್ಯಾಟ್ ರೀಸನ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಏನೋ ಸೂಪರ್ ಸ್ಯಾಚುರೇಟೆಡ್ ಅಂತ ಮೀನಿಂಗು. ನೆಕ್ಸ್ಟ್, ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಾಲಿಡ್ ಸೊಲ್ಯೂಟ್ ದಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ಸ್ಪೆಸಿಫೈಡ್ ಅಮೌಂಟ್ ಆಫ್ ಗಿವನ್ ಲಿಕ್ವಿಡ್ ಸಾಲ್ವೆಂಟ್ ನಾಟ್ ಡಿಪೆಂಡಿಂಗ್ ಆನ್. ನೋಡಿ, ಸಾಲಿಡ್ ಇನ್ ಲಿಕ್ವಿಡ್ ಟೈಪ್ ಆಫ್ ಸೊಲ್ಯೂಷನ್ ಡಸ್ ನಾಟ್ ಡಿಪೆಂಡಿಂಗ್ ಆನ್. ಬಹಳ ಸಿಂಪಲ್ ಇದೆ, ಹೌದಾ? ಸೊ ಪ್ರೆಷರ್ ಶುಡ್ ಬಿ ದ ಆನ್ಸರ್. ಪ್ರೆಷರ್ ಯಾಕೆ ಆನ್ಸರ್? ಇಲ್ಲಿ ಟೆಂಪರೇಚರ್, ನೇಚರ್ ಆಫ್ ಸೊಲ್ಯೂಟ್, ನೇಚರ್ ಆಫ್ ಸಾಲ್ವೆಂಟ್ ಮೇಲೆ ಡಿಪೆಂಡ್, ಬಟ್ ಪ್ರೆಷರ್ ಮೇಲೆ ಡಿಪೆಂಡೆಂಟ್ ಇರೋದಿಲ್ಲ ಅನ್ನೋದಕ್ಕೆ ಆನ್ಸರ್ ಇಸ್ ಪ್ರೆಷರ್. ನೆಕ್ಸ್ಟ್ ಸಿಕ್ಸ್ತ್ ಒನ್ ನೋಡಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ರೈಟ್? In this particular case, sixth one, low concentration of oxygen in the blood and tissues of people living at high altitude is due to. high altitude ದಲ್ಲಿ ಪ್ರೆಷರ್ ಏನಿರ್ತದೆ ಆಕ್ಸಿಜನ್ ಇನ್ ದ ಬ್ಲಡ್ ಅಂತಂದರೆ ಗ್ಯಾಸ್ ಇನ್ ಲಿಕ್ವಿಡ್ ಆಯ್ತದು. ಪ್ರೆಷರ್ ಏನಿರ್ತದೆ? ಲೆಸ್ ಇರ್ತದೆ, ಹೌದಾ? ಸೊ ಪ್ರೆಷರ್ ಲೆಸ್ ಅಂದರೆ ಮೀನಿಂಗ್ ಏನು? ಲೋ ಅಟ್ಮಾಸ್ಫಿಯರಿಕ್ ಶುಡ್ ಬಿ ದ ಆನ್ಸರ್. ಅದಕ್ಕೆ ಹೇಳಿದ್ದು, ನಿಮ್ಮ ಏನಾದರೂ ಸಿನಾಪ್ಸಿಸ್ ಪರ್ಫೆಕ್ಟ್ ಆಗಿದ್ದರೆ ಇವೆಲ್ಲ ಕ್ವಶನ್ಸ್ ಭಾಳ ಸಿಂಪಲ್ ಆಗಿ ಈಸಿಯಾಗಿ ಮುಗಿದು ಹೋಗಿಬಿಡ್ತದೆ, ಗೊತ್ತಿರಲಿ. Considering the formation and breaking and strength of the hydrogen bond, predict which of the following mixture will show positive deviation from the Rolle's law. ಈಗ ನೋಡ್ತಾ ಹೋಗಿ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ ಪಾಸಿಟಿವ್ ಡಿವಿಯೇಷನ್ ಯಾವುದು ತೋರಿಸ್ತದೆ ನಮ್ಗೆ ಗೊತ್ತಿದೆ. ಸೊ ನೈಟ್ರಿಕ್ ಆಸಿಡ್ ಆ್ಯಂಡ್ ವಾಟರ್ ವಿಲ್ ಶೋ ನೆಗೆಟಿವ್ ಡಿವಿಯೇಷನ್, ಕ್ಲೋರೋಫಾರ್ಮ್ ಆ್ಯಂಡ್ ಎಸಿಟೋನ್ ವಿಲ್ ಶೋ ನೆಗೆಟಿವ್ ಡಿವಿಯೇಷನ್,
ರೈಟ್. ಫಿನಾಲ್ ಆ್ಯಂಡ್ ಎನಿಲೀನ್ ಆ್ಯಂಡ್ ಮಿಥನಾಲ್ ಆ್ಯಂಡ್ ಎಸಿಟೋನ್ ಕಂಪೇರ್ ಮಾಡಿದರೆ ಪಾಸಿಟಿವ್ ಡಿವಿಯೇಷನ್ ಬರೋದು ಮಿಥನಾಲ್ ಆ್ಯಂಡ್ ಎಸಿಟೋನಲ್ಲಿ. ಯಾಕಂದರೆ ಮಿಥನಾಲ್ ಮತ್ತು ಫಿನಾಲ್ ಕಂಪೇರ್ ಮಾಡಿದರೆ ಮಿಥನಾಲಲ್ಲಿ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡ್ ವಿಲ್ ಬಿ ಮೋರ್. That formation of hydrogen bond will be more. Because of that reason we can say that is going to break, hence positive deviation from the Rolle's law you are going to obtain. Andre, so in this particular case interaction in the methanol will be more, but methanol and acetone will be less. So because of that reason AB interactions will be more than the AA-BB interactions are more than the AB interaction. Because of that reason positive deviation from the Rolle's law it is obtained. Methanol and acetone is the answer. Next, so in this particular case ಕಾಲಿಗೇಟಿವ್ ಪ್ರಾಪರ್ಟೀಸ್ ಡಿಪೆಂಡಿಂಗ್ ಆನ್ ಇದಕ್ಕಿಂತ ಈಸಿ ಕ್ವಶನ್ ನಿಮಗೆ ಏನಾದರೂ ಕೇಳೋದಿಲ್ಲ ಅನ್ನೋದನ್ನು ನಾನು 100% ಹೇಳ್ತೀನಿ. ಹೌದಾ, ಭಾಳ ಸಿಂಪಲ್ ಇದೆ, ಥೆರಾಟಿಕಲ್ ಪಾರ್ಟ್ ಇದು. ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಇನ್ ದ ಸೊಲ್ಯೂಷನ್. ಹೌದಾ, ಸೊ ಇಟ್ ಇಸ್ ಡಿಪೆಂಡಿಂಗ್ ಆನ್ ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಇನ್ ಸೊಲ್ಯೂಷನ್. ವಿಚ್ ಆಫ್ ದ ಫಾಲೋವಿಂಗ್ aqueous solution should have the highest boiling point? Remember, which of the aqueous solution should have highest boiling point? Highest boiling point, remember, boiling point, increase in boiling point directly proportional to increase in I value, Van't Hoff factor. ಇದನ್ನು ಜನರಲಿ CETಗೆ ಕೇಳೋದಿಲ್ಲ, ಈ ವರ್ಷ ಕೇಳೋದಿಲ್ಲ, ಬಟ್ ನೆಕ್ಸ್ಟ್ ಇಯರ್ ಕೇಳ್ತಾರೆ. ಸೊ ನೀಟಿಗಂತೂ ಕೇಳೋವಂಥ ಚಾನ್ಸಸ್ ಭಾಳ ಇದೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಹ್ಯಾವಿಂಗ್ ಹೈ ಐ ವ್ಯಾಲ್ಯೂ? ನೋಡಿ, ಐ ವ್ಯಾಲ್ಯೂ I is equal to 2 ಬರ್ತದೆ, ಇಲ್ಲಿ I is equal to 3 ಬರ್ತದೆ, I is equal to 2 ಬರ್ತದೆ, ಹಿಯರ್ ಆಲ್ಸೋ I is equal to 2 ಬರ್ತದೆ. ಯಾಕೆ ಬರ್ತದೆ ನೋಡಿ, NaOH ಕೇಸ್ ಒಳಗೆ. ಸೊ ಹಿಯರ್ Na ಪ್ಲಸ್ OH ಮೈನಸ್, ಇಲ್ಲಿ 2 Na ಇದೆ, 1 sulfate ಇದೆ, so it is 3. It is not like O4, don't consider it like that. NH4 1 is there, NO3 1 is there 2, K plus NO3 minus 2. So because of that reason, remember, the answer for this question is Na2SO4. 10th one, the unit of ebullioscopy constant is. The unit of ebullioscopy constant is. So in this particular case, ಇದು ಬಹಳ ಸಿಂಪಲ್ ಇದೆ. ಹೌದಾ, ಸೊ ಕೆಲ್ವಿನ್ kg per mole should be the answer. Next, in comparison to the 0.01 m solution of glucose, depression freezing point of the 0.01 m MgCl2 solution will be. So in this particular case, see the I value relationship. I value relationship ಇಲ್ಲಿ ಹೇಗಿದೆ? So I value relationship ಇಲ್ಲಿ ಹೇಗಿದೆ ಅಂತಂದ್ರೆ, in this particular case, remember, so glucose I value will be, remember, in this particular case is equal to 1. ಹೌದಾ, ಸೊ ಈ ಕೇಸ್ ಒಳಗೆ MgCl2ದಲ್ಲಿ I ವ್ಯಾಲ್ಯೂ ಇಸ್ ಈಕ್ವಲ್ ಟು 3. ಯಾಕಂದರೆ Mg2 ಪ್ಲಸ್ 2Cl ಮೈನಸ್. ಅಂದರೆ ಇದಕ್ಕೆ ಎಷ್ಟು ಟೈಮ್ಸ್ ಇನ್ಕ್ರೀಸ್ ಇರ್ತದೆ? ಹಾಗಾದರೆ 3 ಟೈಮ್ಸ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 3. ದೆನ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ 12th one ನೋಡಿ. 12th one, unripe mango placed in concentrated salt solution to prepare a pickle shrivels because. ಸೊ ಭಾಳ ಸಿಂಪಲ್ ಇದು. shrivels because it is a process called as osmosis. ಹೌದಾ, ಆಸ್ಮೋಸಿಸ್. ಸೊ ಆಸ್ಮೋಸಿಸಲ್ಲಿ ಏನಾಗ್ತದೆ, ಮ್ಯಾಂಗೋ ಒಳಗಿರೋ ಅಂತಹ ವಾಟರ್ ವಿಲ್ ಕಮ್ ಔಟ್, ಅಂದರೆ ಇಟ್ ವಿಲ್ ಲಾಸ್ ವಾಟರ್ ಡ್ಯೂ ಟು ಆಸ್ಮೋಸಿಸ್ ಅನ್ನೋದು ಕರೆಕ್ಟ್ ಆನ್ಸರ್. 14th one ನೋಡಿ, at a given temperature osmotic pressure of the concentrated solution of a substance. So osmotic pressure and concentration, how it is related? So pi is equal to CRT, ಅಂದರೆ pi proportional to C. Because of that reason we can say pi proportional to C ಅಂತ ಹೇಳಿರೋದಕ್ಕೆ, it is pi will be higher than that of the dilute solution. Answer for this question is this. Then Van't Hoff factor, value of the Van't Hoff factor in this particular case, value of Van't Hoff factor for KCl, NaCl, K2SO4 respectively. ಸೊ ಏನಂದ್ರೆ ಇಲ್ಲಿ Van't Hoff factor KCl ಗೆ ಎಷ್ಟು 2, NaCl ಗೆ ಎಷ್ಟು 2, K2SO4 ಗೆ 2K 1SO4 ಎಷ್ಟು 3. ಸೊ ದ ಆನ್ಸರ್ ಫಾರ್ this is 2, 2 and 3. Remember that. Then 15th one, which of the following statement is false? Units of atmospheric pressure and osmotic pressure are the same. Units of atmospheric pressure and osmotic pressure are the same, correct? Yes, definitely it is correct. In reverse osmosis, solvent molecules move through semi-permeable membrane from a region of lower concentration of solute to the higher concentration of the solute ಅಂತ ಹೇಳ್ತಾರೆ, ಕರೆಕ್ಟಾ? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಲೋವರ್ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಟ್ ಟು ದಿ ಹೈಯರ್ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಟ್ ಅಂತ ಹೇಳ್ತಾರೆ. ವಿಚ್ ಆಫ್ ದ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್ ಅಂತ ಕೇಳ್ತಾ ಇದ್ದಾರೆ, ಗೊತ್ತಿರಲಿ.
ರೈಟ್. ರಿವರ್ಸ್ ಆಸ್ಮೋಸಿಸ್ ಅನ್ನೋದನ್ನು ತಲೆಯಾಗಿಟ್ಕೊಳ್ಳಿ. ಆಸ್ಮೋಸಿಸ್ ಅಲ್ಲ ಇದು, ಆಸ್ಮೋಸಿಸ್ ಅಂತ ಕೊಟ್ಟರೆ ಕರೆಕ್ಟ್ ಇದು, ಬಟ್ ರಿವರ್ಸ್ ಆಸ್ಮೋಸಿಸ್ ಅಂತ ಹೇಳಿದ ಮೇಲೆ ಇಟ್ ವಿಲ್ ಆಲ್ವೇಸ್ ಮೂವ್ ಫ್ರಾಮ್ ಹೈಯರ್ ರೀಜನ್ ಟು ಲೋವರ್ ರೀಜನ್. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಯು ಕ್ಯಾನ್ ಸೇ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 2. Value of Henry's law constant. Henry's law constant and here temperature is given. We know that Kh is inversely proportional to solubility. So we know that solubility of the gas inversely proportional to temperature, right? Because of that reason you can say Kh and temperature are directly proportional, right? Increases with increase in temperature is the correct answer. 17th ನೋಡಿ, ದ ವ್ಯಾಲ್ಯೂ ಆಫ್ ಹೆನ್ರೀಸ್ ಲಾ ಕಾನ್ಸ್ಟೆಂಟ್. ಇಲ್ಲಿ ಸಾಲಿಬಿಲಿಟಿ ಬಗ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಇಲ್ಲಿ ನೋಡಿ ಆಲ್ರೆಡಿ ನಾನು ಸಾಲಿಬಿಲಿಟಿ ಬಗ್ಗೆ ಹೇಳಿದ್ದೀನಿ. ಕೆ ಎಚ್ ಆ್ಯಂಡ್ ಸಾಲಿಬಿಲಿಟಿ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಅಂತೇಳಿ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಯು ಕ್ಯಾನ್ ಸೇ ಸೊ ಗ್ರೇಟರ್ ಫಾರ್ ದ ಗ್ಯಾಸಸ್ ವಿತ್ ಲೋವರ್ ಸಾಲಿಬಿಲಿಟಿ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 2. 18th ಕ್ವಶನ್ ನೋಡಿ. 18th ಕ್ವಶನಿಗೆ ಈ ಫಿಗರನ್ನು ನೋಡ್ಕೊಬಿಡಿ. ಈ ಫಿಗರನ್ನು ನೋಡ್ಕೊಂಡ್ಬಿಡಿ. ಇಲ್ಲಿ ಪಿಸ್ಟನ್ ಎ ಆ್ಯಂಡ್ ಪಿಸ್ಟನ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಫ್ರೆಶ್ ವಾಟರ್ ಈ ಕಡೆ ಇದೆ, ಕಾನ್ಸಂಟ್ರೇಟ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಈ ಕಡೆ ಇದೆ. ಸೊ ಇದನ್ನು ನೋಡಿಕೊಂಡು ನಾವು ಆನ್ಸರ್ನ ಹೇಳಬೇಕಾಗ್ತದೆ. ಸೊ ಇಲ್ಲಿ ಆನ್ಸರ್ ಅದನ್ನು ಹೇಳೋದಕ್ಕೆ ಸ್ವಲ್ಪ ನಮ್ಮ ಸ್ಕ್ರೀನ್ದೊಳಗೆ ಅದು ಕವರ್ ಆಗೋದಿಲ್ಲ ಅನ್ನೋದಕ್ಕೆ ಏನು ಮಾಡೋಣಂತೆ, ಲೈಕ್ ದಿಸ್ ವಿಲ್ ಟೇಕ್. 18th ಕ್ವಶನ್ ನೋಡಿ, ಈಗ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗ್ತದೆ. ಸೊ ಈಗ ನೋಡಿ, ಸೊ ಇಷ್ಟು ಸಾಕು ನಮಗೆ. ಸೊ ಕನ್ಸಿಡರ್ 2.1 ಮಾರ್ಕ್ ದ ಕರೆಕ್ಟ್ ಆಪ್ಷನ್ ಅಂತ ಇದೆ. ಸೊ ವಾಟರ್ ವಿಲ್ ಮೂವ್ ಫ್ರಮ್ ಸೈಡ್ ಎ ಟು ಸೈಡ್ ಬಿ ಇಫ್ ಪ್ರೆಷರ್ ಲೋವರ್ ದ್ಯಾನ್ ದ ಆಸ್ಮಾಟಿಕ್ ಪ್ರೆಷರ್ ಅಪ್ಲೈಡ್ ಆನ್ ದ ಪಿಸ್ಟನ್ ಬಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಪಿಸ್ಟನ್ ಬಿದಲ್ಲಿ ಏನಾದರೂ if a pressure lower than osmotic pressure is applied, if a lower than osmotic pressure is applied, so water will move from A to B ಅಂತ ಹೇಳ್ತಾರೆ. ಕರೆಕ್ಟಾ? ನೋ, ರಿಮೆಂಬರ್, ನೋ, ಇಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಯಾಕಂತಂದರೆ ವಾಟರ್ ವಿಲ್ ಮೂವ್ ಫ್ರಮ್ ಸೈಡ್ ಎ ಟು ಸೈಡ್ ಬಿ, ಸೈಡ್ ಎದಿಂದ ಸೈಡ್ ಬಿ ಓನ್ಲಿ ಇಫ್ ದ ಹೈಯರ್ ದೆನ್ ದ ಆಸ್ಮಾಟಿಕ್ ಪ್ರೆಷರ್ ಇಸ್ ಅಪ್ಲೈಡ್ ಆನ್ ದ ಪಿಸ್ಟನ್ ಬಿ. ಸೊ ಇಟ್ ಈಸ್ ರಾಂಗ್ ಆಗ್ತದೆ. ಸೊ ಕರೆಕ್ಟ್ ಆಪ್ಷನ್ ಏನು? ವಾಟರ್ ವಿಲ್ ಮೂವ್ ಫ್ರಮ್ ಸೈಡ್ ಬಿ ಟು ಸೈಡ್ ಎ. ಸೈಡ್ ಬಿ ಟು ಸೈಡ್ ಎ ನೋಡಿ, ಸೈಡ್ ಬಿ ಟು ಸೈಡ್ ಎ ಮೂವ್ ಆಗ್ತದೆ ಇಫ್ ಪ್ರೆಷರ್ ಗ್ರೇಟರ್ ದೆನ್ ಆಸ್ಮಾಟಿಕ್ ಪ್ರೆಷರ್ ಅಪ್ಲೈ ಟು ಪಿಸ್ಟನ್ ಬಿ. ಇಟ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕಂದ್ರೆ ಆಸ್ಮಾಟಿಕ್ ಪ್ರೆಷರ್ ನಾವು ಇಲ್ಲಿ ಅಪ್ಲೈ ಮಾಡಿದ್ವಿ ಅಂತಂದರೆ ಇಲ್ಲಿ ವಾಟರ್ ವಿಲ್ ಮೂವ್ ಫ್ರಮ್ ಸೈಡ್ ಬಿ ಟು ಸೈಡ್ ಎ. ದಟ್ ವಿ ಕಾಲ್ ಇಟ್ ಆಸ್, ರಿಮೆಂಬರ್, ರಿವರ್ಸ್ ಆಸ್ಮಾಸಿಸ್ ಅಂತ ಕರಿತೀವಿ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 2 ಕರೆಕ್ಟ್ ಸ್ಟೇಟ್ಮೆಂಟ್. ಈ ಉಳಿದಿದ್ದು ಎರಡು ಕೂಡ ರಾಂಗ್ ಆಗ್ತದೆ. ಯು ಕ್ಯಾನ್ ರೀಡ್. 19th one ಇಸ್ ವೆರಿ ಟ್ರಿಕ್ಕಿ ಕ್ವಶನ್. ಇದು ನೀವು ಇಂಟರ್ನೆಟ್ಟಲ್ಲಿ ಕೂಡ ಚೆಕ್ ಮಾಡಿದರೆ ಒಂದೊಂದು ವೆಬ್ಸೈಟಲ್ಲಿ ಒಂದೊಂದು ರೀತಿ ಕಾಣಿಸ್ತದೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಈ ರೀತಿ ಕೇಳ್ಬೋದು. ಬಟ್ ಇಫ್ ಯು ಸಿ ಎಕ್ಸಾಂಪ್ಲಾರ್ ಬುಕ್ಕಲ್ಲಿ ಕೊಟ್ಟಿರೋ ಅಂತಹ ಸೊಲ್ಯೂಷನನ್ನು ನಾನು ನಿಮಗೆ ಹೇಳ್ತೀನಿ. ಕರೆಕ್ಟಾ? ಸೊ ಥಿಂಕ್ ಮಾಡಿ ಕೂಡ. ವಿ ಹ್ಯಾವ್ 3 aqueous solutions NaCl. ABC is labeled as 0.1, 0.01, 0.001. ಅಂದರೆ ಕಾನ್ಸಂಟ್ರೇಷನ್ಸ್ ಆರ್ ಡಿಫರೆಂಟ್, ರಿಮೆಂಬರ್, ರೈಟ್? ದ ವ್ಯಾಲ್ಯೂ ಆಫ್ ವೆಂಟ್-ಆಫ್ ಫ್ಯಾಕ್ಟರ್ ಫಾರ್ ದ ಸೊಲ್ಯೂಷನ್ ವಿಲ್ ಬಿ ಇನ್ ದ ಆರ್ಡರ್ ಅಂತ ಕೇಳ್ತಾರೆ. ಸೊ ಹಿಯರ್ ದ ಆನ್ಸರ್ ಕನ್ಫ್ಯೂಷನ್ ಇರೋದು ಇವೆರಡರ ಮಧ್ಯೆ. ಕನ್ಫ್ಯೂಷನ್ ಇರೋದು ಇವೆರಡರ ಮಧ್ಯೆ. ಯಾಕಂತಂದರೆ ಡೈಲ್ಯೂಷನ್ ಜಾಸ್ತಿ ಆಯಿತು ಅಂತಂದರೆ NaCl ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಆಗ್ತದ ಅನ್ನೋದು ಒಂದು ಕಾನ್ಸೆಪ್ಟ್. ಬಟ್ ಅದನ್ನು ಇಲ್ಲಿ ಅಪ್ಲೈ ಮಾಡೋ ಹಾಗಿಲ್ಲ. ಬಿಕಾಸ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ರಿಮೆಂಬರ್, ವೆಂಟ್-ಆಫ್ ಫ್ಯಾಕ್ಟರ್ ಈಸ್ ನಾಟ್ ಡಿಪೆಂಡಿಂಗ್ ಆನ್ ದ ಕಾನ್ಸಂಟ್ರೇಷನ್. Remember, Vent-off factor is independent of concentration. So only we will see NaCl. Remember, only we will see NaCl. Because of that reason we can say answer for this question is IC equal to IB equal to IA. ಇದ್ರ ಬಗ್ಗೆ ನಿಮಗೆ ಡೌಟ್ಸ್ ಬರ್ಬೋದು. ಡೆಫಿನೆಟ್ಲಿ ನೀವು ಬೇರೆ ಬೇರೆ ಬುಕ್ಸನ್ನು ಚೆಕ್ ಮಾಡಿ, ಬೇರೆ ಬೇರೆ ಬುಕ್ಕಲ್ಲಿ ಬೇರೆ ಬೇರೆ ರೀತಿ ಆನ್ಸರನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಐ ವಿಲ್ ಸ್ಟಿಕ್ ವಿತ್ ಎಕ್ಸಾಂಪ್ಲಾರ್ ಕ್ವಶನ್, ಎಕ್ಸಾಂಪ್ಲಾರ್ ಸೊಲ್ಯೂಷನ್. ಅದಕ್ಕೆ ಹೇಳ್ತಾ ಇದ್ದೀನಿ, ಎಕ್ಸಾಂಪ್ಲರ್ ಬುಕ್ಕಲ್ಲಿ ಕೊಟ್ಟಿರುವಂಥ ಸೊಲ್ಯೂಷನ್ ಪ್ರಕಾರ ಐ ಡಸ್ ನಾಟ್ ಡಿಪೆಂಡಿಂಗ್ ಆನ್ ದ ಕಾನ್ಸಂಟ್ರೇಷನ್. ಬಿಕಾಸ್ ಆಫ್ ದ್ಯಾಟ್ ರೀಸನ್ ದಿಸ್ ಶುಡ್ ಬಿ ದ ಆನ್ಸರ್. ಸೊ ನನಗೂ ಕೂಡ ಹಾಗೆ ಅನ್ನಿಸ್ತದೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 3. ನೆಕ್ಸ್ಟ್ 20th one ನೋಡಿ. 20th one ಆನ್ ದ ಬೇಸಿಸ್ ಆಫ್ ದ ಇನ್ಫಾರ್ಮೇಷನ್ ಗಿವನ್ ಇದನ್ನು ಸೆಲೆಕ್ಟ್ ಮಾಡಬೇಕು ಯಾವುದು ಕರೆಕ್ಟ್ ಅಂತ ಹೇಳಿ. ನೋಡಿ, ಕರೆಕ್ಟಾಗಿ ನೋಡ್ತಾ ಹೋಗಿ. ಇನ್ ಬ್ರೋಮೋಮೀಥೇನ್ ಆ್ಯಂಡ್ ಕ್ಲೋರೋಈಥೇನ್ ಮಿಕ್ಸ್ಚರ್ ಇಂಟರ್ಮಾಲಿಕ್ಯುಲರ್ ಇಂಟರಾಕ್ಷನ್ ಆಫ್ AA ಆ್ಯಂಡ್ BB ಆರ್ ನಿಯರ್ಲಿ ಸೇಮ್ ಆ್ಯಸ್ AB. ಸೊ ಯಾವಾಗ ಇಂಟರಾಕ್ಷನ್ ಸೇಮ್ ಇರ್ತದೆ, ಡೆಫಿನೆಟ್ಲಿ ಇಟ್ ವಿಲ್ ಫಾಲೋ ರೌಲ್ಸ್ ಲಾ. ಕರೆಕ್ಟಾ? ಇಟ್ ವಿಲ್ ಫಾಲೋ ರೌಲ್ಸ್ ಲಾ. ಯಾಕಂದ್ರೆ ರೌಲ್ಸ್ ಲಾ ಕಂಡೀಷನ್ ಏನು? AA-BB ಇಂಟರಾಕ್ಷನ್ಸ್ ಆರ್ ಸೇಮ್ ಆ್ಯಸ್ ದಟ್ ಆಫ್ AB. So hence I can say solution A is following Rolle's law. Answer for this question is second one.
ಹಾಗಾದರೆ ಉಳಿದಿದ್ದು ಯಾಕೆ ರಾಂಗ್ ಅನ್ನೋದನ್ನು ನೋಡ್ಬಿಡುವಂತೆ. ಸೊಲ್ಯೂಷನ್ ಬಿ ದಲ್ಲಿ ಏನು ಹೇಳ್ತಾರೆ ಇಲ್ಲಿ, ಇಥನಾಲ್ ಆ್ಯಂಡ್ ಎಸಿಟೋನ್ ಮಿಕ್ಸ್ಚರ್ AA-BB ಟೈಪ್ ಆಫ್ ಇಂಟರ್ಮಾಲಿಕ್ಯುಲರ್ ಇಂಟರಾಕ್ಷನ್ಸ್ ಆರ್ ಸ್ಟ್ರಾಂಗರ್ ದ್ಯಾನ್ ದ AB. ಸ್ಟ್ರಾಂಗರ್ ದ್ಯಾನ್ ದ AB ಅಥವಾ ವೀಕರ್ ದ್ಯಾನ್ ದ AB ಇದ್ದಾಗ ಇಟ್ ಫಾಲೋಸ್ ರೋಲ್ಸ್ ಲಾ ಅನ್ನೋದು ರಾಂಗ್ ಆಗ್ತದೆ, ಹೆನ್ಸ್ ಇಟ್ ಈಸ್ ನಾಟ್ ಪಾಸಿಬಲ್. ಈಗ ಸೊಲ್ಯೂಷನ್ ಬಿ ವಿಲ್ ಶೋ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೋಲ್ಸ್ ಲಾ ಅಂತ ಹೇಳ್ತಾರೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊಲ್ಯೂಷನ್ ಬಿ ಶೋ ನೆಗೆಟಿವ್ ಡಿವಿಯೇಷನ್, ಹೌದಾ ಚೆಕ್ ಮಾಡ್ಕೊಳ್ಳಿ. ಸೊ ಈ ಕೇಸ್ ಒಳಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, AA-BB ಇಂಟರಾಕ್ಷನ್ಸ್ ಆರ್ ಸ್ಟ್ರಾಂಗರ್ ದ್ಯಾನ್ AB ಇಂಟರಾಕ್ಷನ್. ಇದರೊಳಗೆ AA-BB ಇಂಟರಾಕ್ಷನ್ಸ್ ಆರ್ ವೀಕರ್ ದ್ಯಾನ್ AB ಇಂಟರಾಕ್ಷನ್. ಸೊ ಈಗ ಇದು ಸೊಲ್ಯೂಷನ್, ಹೌದಾ. AB ಅನ್ನೋದು ಸೊಲ್ಯೂಷನ್, AA-BB ಅನ್ನೋದು ಕಂಪೋನೆಂಟ್, ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಅಂತ ತಗೊಳ್ಳೋಣಂತೆ, ಅಂದರೆ ಕ್ಲೋರೋಫಾರ್ಮ್ ಎಸಿಟೋನ್ ಅಥವಾ ಇಥನಾಲ್ ಆ್ಯಂಡ್ ಎಸಿಟೋನ್. ಈಗ ಥಿಂಕ್ ಮಾಡಿ, ನಾವು ಪಾಸಿಟಿವ್ ಡಿವಿಯೇಷನ್ ಯಾವಾಗ ಬರ್ತದೆ, ನೆಗೆಟಿವ್ ಡಿವಿಯೇಷನ್ ಯಾವಾಗ ಬರ್ತದೆ. ಸೊ ಆಲ್ವೇಸ್ ರಿಮೆಂಬರ್, ಪಾಸಿಟಿವ್ ಡಿವಿಯೇಷನ್ ಇಸ್ ಅಬ್ಟೇನ್ಡ್ ಓನ್ಲಿ ವೆನ್ ಇಫ್ ದ AB ಇಂಟರಾಕ್ಷನ್ಸ್ ಆರ್ ಲೆಸ್ ದ್ಯಾನ್ ದ AA-BB ಇಂಟರಾಕ್ಷನ್. ರಿಮೆಂಬರ್, AA-BB ಇದನ್ನು ನಾವು ನಿನ್ನೆ ಇನ್ ಕೇಸ್ ಆಫ್ ಸಿನಾಪ್ಸಿಸು ಕೂಡ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಪ್ಲೀಸ್ ಗೋ ಥ್ರೂ ದ್ಯಾಟ್. AA-BB ಇಂಟರಾಕ್ಷನ್ಸ್ ಅಂತ ಏನಿದೆ ಇದು ಯಾವಾಗ ಜಾಸ್ತಿ ಇರ್ತದೆ ಈ AB ಇಂಟರಾಕ್ಷನ್ಗಿಂತ, ಬಿಕಾಸ್ ಆಫ್ ದ್ಯಾಟ್ ಇಟ್ ವಿಲ್ ಶೋ ಪಾಸಿಟಿವ್ ಡಿವಿಯೇಷನ್. ದಿಸ್ ವಿಲ್ ಶೋ ಪಾಸಿಟಿವ್ ಡಿವಿಯೇಷನ್ ಆ್ಯಂಡ್ ರಿವರ್ಸ್ ಆಫ್ ದಿಸ್ ವಿಲ್ ಶೋ ನೆಗೆಟಿವ್ ಡಿವಿಯೇಷನ್. ಬಟ್ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ನೋಡಿ, ದಿಸ್ ವಿಲ್ ಶೋ ನೆಗೆಟಿವ್ ಡಿವಿಯೇಷನ್, ಸಿ ವಿಲ್ ಶೋ ಪಾಸಿಟಿವ್ ಡಿವಿಯೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಫಾರ್ ದೀಸ್ ಟು ಸ್ಟೇಟ್ಮೆಂಟು ಕೂಡ ರಾಂಗ್ ಆಗ್ತದೆ. ಅದಕ್ಕೆ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಎ ಅನ್ನೋದು ಕರೆಕ್ಟ್. ನಾವು 21th ನೋಡಿ, 21ಅನ್ನು. ಸೊ 21ಅನ್ನು ನೋಡಬೇಕು ಅಂತಂದರೆ ನಾನು ಮತ್ತೆ ಇದನ್ನು ನೆಕ್ಸ್ಟ್ ಪೇಜ್ಗೆ ತೊಗೊಂಡು ಹೋಗ್ತೀನಿ, ಸೊ ದ್ಯಾಟ್ ಇಟ್ ವಿಲ್ ಬಿ ಈಸಿ ಫಾರ್ ಅಸ್. ಈಗ ಕರೆಕ್ಟಾಗಿ ನೋಡ್ಕೊಳ್ಳಿ, ಬಹಳ ಸಿಂಪಲ್ ಇದೆ ಇದು ಆ್ಯಕ್ಚುಲಿ. 2 beakers ಆಫ್ ಕೆಪಾಸಿಟಿ 500 ml ವ್ಯಾರ್ ಟೇಕನ್, 500 ml ತೊಗೊಂಡಿದ್ದೀವಿ. ಒನ್ ಆಫ್ ದ ಬೀಕರ್ ಲೇಬಲ್ಡ್ ಆಸ್ ಎ was filled with 400 ml of water. Remember here 400 ml of water is there and here 400 ml of NaCl solution is there. At the same temperature, both at same temperature. Remember, same temperature, because we are placed in the closed container, some material, same capacity at a given temperature without the following statement is correct antare. So, about vapor pressure of NaCl and water. ಈಗ ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ. Vapor pressure of the solution in the container A is more than the container B. ಕರೆಕ್ಟಾ? ಈಗ ವಾಟರಲ್ಲಿ ಏನಿದೆ ಓನ್ಲಿ ಸಾಲ್ವೆಂಟ್, ಇದನ್ನು ನಾವು ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಸಾಲ್ವೆಂಟ್ ಅಂತ ಏನು ಹೇಳ್ತೀವಿ. ಈ ಕೇಸ್ ಒಳಗೆ ವಾಟರ್ ಮತ್ತು NaCl ಅನ್ನು ಕಂಪೇರ್ ಮಾಡಿದರೆ, ಇದು NaCl ಇನ್ ವಾಟರ್, ಹೌದಾ, ಇದು ಓನ್ಲಿ ವಾಟರ್. NaCl ಇನ್ ವಾಟರ್ ಅಂತ ಕಂಪೇರ್ ಮಾಡಿದರೆ ಇದರಲ್ಲಿ ಏನಿದೆ, ನಾನ್ ವೊಲಟೈಲ್ ಸೊಲ್ಯೂಟ್ ಇನ್ ಸಾಲ್ವೆಂಟ್ ಇದೆ. ನಾನ್ ವೊಲಟೈಲ್ ಸೊಲ್ಯೂಟ್ ಇನ್ ಸಾಲ್ವೆಂಟ್ ಇದ್ದಾಗ ರಿಮೆಂಬರ್ ಇದರ ಒಂದ್ಸಲ ಕಾಲಿಗೇಟಿವ್ ಪ್ರಾಪರ್ಟಿ ನೆನ್ಪು ಮಾಡ್ಕೊಳ್ಳಿ. ಸೊ ರಿಲೇಟಿವ್ ಲೋವರಿಂಗ್ ಇನ್ ವೇಪರ್ ಪ್ರೆಷರ್, increase in boiling point, decrease in freezing point and increase in osmotic pressure. ಹೌದಾ? ಸೊ ಡಿಕ್ರೀಸ್ ಇನ್ ವೇಪರ್ ಪ್ರೆಷರ್, ಇನ್ಕ್ರೀಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ವಿಲ್ ಬಿ ದೇರ್, ಸೊ ಡಿಕ್ರೀಸ್ ಇನ್ ಫ್ರೀಜಿಂಗ್ ಪಾಯಿಂಟ್ ವಿಲ್ ಬಿ ದೇರ್, ಇನ್ಕ್ರೀಸ್ ಇನ್ ಆಸ್ಮಾಟಿಕ್ ಪ್ರೆಷರ್ ವಿಲ್ ಬಿ ದೇರ್. ಸೊ ಅದಕ್ಕೆ ಹೇಳೋದು ಇದರಲ್ಲಿ ಇರುವಂತಹ ವೇಪರ್ ಪ್ರೆಷರ್ ಕಡಿಮೆ ಇದೆ, ಲೆಸ್ ವೇಪರ್ ಪ್ರೆಷರ್, ಇದರಲ್ಲಿ ಮೋರ್ ವೇಪರ್ ಪ್ರೆಷರ್ ಇದೆ. ಹೌದಾ? ಸೊ ಅಂದರೆ ಆಪ್ಷನ್ ಎ ವಿಲ್ ಬಿ ಕರೆಕ್ಟ್. ಆಪ್ಷನ್ ಬಿ ರಾಂಗ್ ಆಗ್ತದೆ, ಯಾಕಂದರೆ ಇದರಲ್ಲಿ ಇರೋ ವೇಪರ್ ಪ್ರೆಷರ್ ಕಡಿಮೆ ಅಂತ ಹೇಳ್ತಾರೆ, ಇಟ್ ಈಸ್ ಮೋರ್. ರಿಮೆಂಬರ್ ದ್ಯಾಟ್. ಸೊ ವೇಪರ್ ಪ್ರೆಷರ್ ಆಫ್ ಈಕ್ವಲ್, ಸೊ ಡೆಫಿನೆಟ್ಲಿ ರಾಂಗ್. ವೇಪರ್ ಪ್ರೆಷರ್ ಕಂಟೈನರ್ ಬಿ ಟ್ವೈಸ್, ಇಟ್ ಈಸ್ ಆಲ್ಸೋ ರಾಂಗ್. ವೇಪರ್ ಪ್ರೆಷರ್ ಇನ್ ದ ಕಂಟೈನರ್ ಬಿ ಈಸ್ ಟ್ವೈಸ್ ದ್ಯಾನ್ ದ ವೇಪರ್ ಪ್ರೆಷರ್ ಈಸ್ ರಾಂಗ್. ರಿಮೆಂಬರ್, ಯಾಕಂತಂದರೆ ಐ ವ್ಯಾಲ್ಯೂ ತೊಗೊಂಡಾಗ ಇದರಲ್ಲಿ 2 ಇದೆ ಡೆಫಿನೆಟ್ಲಿ, ಬಟ್ ವೇಪರ್ ಪ್ರೆಷರ್ ಕಡಿಮೆ ಆಗ್ತದೆ, ಇಟ್ ಈಸ್ ನಾಟ್ ಟ್ವೈಸ್, ಇಟ್ ಈಸ್ ಹಾಫ್ ಆಫ್ ದಿ ವೇಪರ್ ಪ್ರೆಷರ್ ಇನ್ ಕಂಟೈನರ್ ಎ. ಅದಕ್ಕೆ ಆನ್ಸರ್ ಯಾವುದು ಇದರಲ್ಲಿ? ಆನ್ಸರ್ ಈಸ್ ಫಸ್ಟ್ ಒನ್. ರಿಮೆಂಬರ್ ದ್ಯಾಟ್. 22nd, if 2 liquids A and B for minimum boiling azeotropes at the same composition, then see minimum boiling azeotropes ಅಂತಂದರೆ ಪಾಸಿಟಿವ್ ಡಿವಿಯೇಷನ್, ಇದನ್ನು ನೆನ್ಪಿಟ್ಕೊಳ್ಳಿ, ಪಾಸಿಟಿವ್ ಡಿವಿಯೇಷನ್. ಸೊ ನೆಗೆಟಿವ್ ಡಿವಿಯೇಷನ್ ವಿಲ್ ಶೋ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಈಗ ಇಂಟರಾಕ್ಷನ್ಸ್ ಬಗ್ಗೆ ಕ್ವಶನ್ ಅನ್ನು ಕೇಳಿದ್ದಾರೆ. ಸೊ ಪಾಸಿಟಿವ್ ಡಿವಿಯೇಷನ್ಲಿ ಫಸ್ಟ್ ನಿಮ್ಮ ಕಾನ್ಸೆಪ್ಟ್ ಕ್ಲಾರಿಟಿ ಇರಲಿ. ಪಾಸಿಟಿವ್ ಡಿವಿಯೇಷನ್ನಲ್ಲಿ ಏನಿರ್ತದೆ, AB ಇಂಟರಾಕ್ಷನ್ ಆಲ್ವೇಸ್ ವಿಲ್ ಬಿ ಲೆಸ್ ದ್ಯಾನ್ AA ಇಂಟರಾಕ್ಷನ್ ಆ್ಯಂಡ್ BB ಇಂಟರಾಕ್ಷನ್.
ಪ್ರೀವಿಯಸ್ ಕ್ವಶನ್ನಲ್ಲಿ ಅದನ್ನು ನಾನು ಡಿಸ್ಕಸ್ ಮಾಡಿದ್ದೆ, ಹೌದಾ. ಎ ಬಿ ಇಂಟ್ರಾಕ್ಷನ್ ವಿಲ್ ಬಿ ಲೆಸ್ ದೆನ್ ಎ ಇಂಟ್ರಾಕ್ಷನ್ ಆ್ಯಂಡ್ ಬಿ ಇಂಟ್ರಾಕ್ಷನ್ ಇರೋದಕ್ಕೆ ಪಾಸಿಟಿವ್ ಡಿವಿಯೇಷನ್ ತೋರಿಸ್ತದೆ. ಅಂದರೆ ಆನ್ಸರ್ ಯಾವುದಂತ ನೋಡ್ಕೋತಾ ಹೋಗಿ. ಎ ಬಿ ಇಂಟ್ರಾಕ್ಷನ್ ಸ್ಟ್ರಾಂಗರ್ ಅಂತ ಇದೆ, ನಾಟ್ ದ ಆನ್ಸರ್. ವೇಪರ್ ಸೊಲ್ಯೂಷನ್ ಇನ್ಕ್ರೀಸಸ್, ರಾಂಗ್. Vapor solution decreases because less number of molecules of only one liquid escape from that of solution, wrong it is. Remember, both will escape. AB interactions are weaker, that should be the answer. Answer for this question is fourth one, remember my dear students. Next 23rd question. ಇದು ಒಂದೇ ಪ್ರಾಬ್ಲಮ್ ಅಂತ ಇರೋದಿಲ್ಲ. ಸೊ ಇಲ್ಲಿ ಪ್ರಾಬ್ಲಮ್ ಅಂತ ನೋಡಿದರೆ, ಸೊ 4 ಲೀಟರ್ ಆಫ್ 0.02 m aqueous solution of NaCl diluted to adding 1 liter, the molality of the resulting solution ಅಂತ ಕೇಳ್ತಾರೆ. ದ ಮೊಲಾಲಿಟಿ ಆಫ್ ದ ರಿಸಲ್ಟಿಂಗ್ ಸೊಲ್ಯೂಷನ್ ಅಂತ ಕೇಳ್ತಾರೆ, ರೈಟ್. ಸೊ ಇದರಲ್ಲಿ ಮೊಲಾಲಿಟಿ ಅಲ್ಲ ಇದು ಆ್ಯಕ್ಚುಲಿ, ಯಾಕಂದರೆ ಈ ರೀತಿ ಕೊಟ್ಬಿಟ್ಟು ಮೊಲಾರಿಟಿ ಕೇಳಿದರೆ ರಾಂಗ್ ಆಗ್ತದೆ. ಇಟ್ ಶುಡ್ ಬಿ ಮೊಲಾರಿಟಿ, ರಿಮೆಂಬರ್, ಮೊಲಾರಿಟಿ. ಸೊ ಸಾರಿ, ಇಲ್ಲಲ್ಲ, ಇದು ಈ ಕೇಸ್ ಒಳಗೆ ಇದನ್ನು ಮೊಲಾರಿಟಿ ಅಂತ ತಗೊಳ್ಳಿ, ಮೊಲಾರಿಟಿ ಅಂತ ತಗೊಳ್ಳಿ, ನಾಟ್ ಮೊಲಾಲಿಟಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಸಾರಿ ಫಾರ್ ದ್ಯಾಟ್. ಎಸ್, ನಾವೀಗ ಫಾರ್ಮುಲಾ ಏನು ಯೂಸ್ ಮಾಡ್ತೀವಿ, M1V1 = M2V2 ಅನ್ನು ಕ್ಯಾಲ್ಕುಲೇಟ್ ಮಾಡಿ. M2V2, ಹೌದಾ. ಈ ಕೇಸ್ ಒಳಗೆ M1V1 = M2V2 ಅಂತ ತಗೊಂಡಾಗ, ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ ವಾಸ್ ಡೈಲ್ಯೂಟೆಡ್ ಬೈ ಆ್ಯಡಿಂಗ್ 1 ಲೀಟರ್ ಆಫ್ ಸೊಲ್ಯೂಷನ್ ಅಂತ ಇದೆ, ಹೌದಾ. ಸೊ ಅಂದರೆ 4 ಲೀಟರ್ ಇಲ್ಲಿದೆ, ಮೊಲಾರಿಟಿ 0.02 ಇದೆ, ಇಂಟು ವಾಲ್ಯೂಮ್ ಎಷ್ಟಿದೆ, 4 ಲೀಟರ್ ಇದೆ. ಇಲ್ಲಿ M2ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಮಿಸ್ಟೇಕ್ ಏನಾದರೂ ನೀವು ಆ್ಯಡಿಂಗ್ 1 ಲೀಟರ್ ಅಂತ ತೊಗೊಂಡ್ರೆ ರಾಂಗ್ ಆಗ್ತದೆ. ಅವ್ರೇನು ಹೇಳ್ತಾ ಇದ್ದಾರೆ, ಡೈಲ್ಯೂಟೆಡ್ ಬೈ ಆ್ಯಡಿಂಗ್ 1 ಲೀಟರ್ ಅಂದರೆ ಈ 1 ಲೀಟರ್ನ 4 ಲೀಟರ್ ಆಲ್ರೆಡಿ ಇದೆ, ಅದಕ್ಕೆ ಆ್ಯಡ್ ಮಾಡಿದರೆ ಎಷ್ಟಾಯ್ತು ಟೋಟಲ್, ಇಲ್ಲಿ 5 ಲೀಟರ್. ಇಂಪಾರ್ಟೆಂಟ್, ಇಲ್ಲೇನಾದರೂ 1 ತೊಗೊಂಡ್ರೆ ಆನ್ಸರ್ ರಾಂಗ್. ಸೊ ರಿಮೆಂಬರ್ ದ್ಯಾಟ್. ಸೊ ನೌ ಯು ಕ್ಯಾಲ್ಕುಲೇಟ್ M2. ಸೊ 0.02 × 4 ಡಿವೈಡ್ ಬೈ 5. ಸೊ 0.08 ಡಿವೈಡ್ ಬೈ 5. ಸೊ ಆನ್ಸರ್ ಏನಾಗ್ತದೆ, ಸೊ 5 1s 5 16s, ಬಿಕಾಸ್ 16 5s 80, 16s ಅಂತಂದ್ರೆ 0.016 ಆನ್ಸರ್ ಬರ್ತದೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಫೋರ್ತ್ ಒನ್. 24th, ಆನ್ ದ ಬೇಸ್ ಆಫ್ ಇನ್ಫಾರ್ಮೇಷನ್ ಗಿವನ್ ಬಿಲೋ ಮಾರ್ಕ್ ದ ಕರೆಕ್ಟ್ ಆಪ್ಷನ್ ಅಂತ ಇದೆ. ಆನ್ ಆ್ಯಡಿಂಗ್ ಎಸಿಟೋನ್ ಟು ಮಿಥನಾಲ್, ಸಮ್ ಆಫ್ ದ ಹೈಡ್ರೋಜನ್ ಬಾಂಡ್ಸ್ ಬಿಟ್ವೀನ್ ಮಿಥನಾಲ್ ಮಾಲಿಕ್ಯೂಲ್ಸ್ ಬ್ರೇಕ್. ಸೊ ಮಿಥನಾಲ್ ಮಾಲಿಕ್ಯೂಲ್ಸ್ ಆರ್ ಗೋಯಿಂಗ್ ಟು ಬ್ರೇಕ್. ಈಗ ಕರೆಕ್ಟಾಗಿ ನೋಡಿ. So specific composition methanol acetone mixture will for minimum boiling azeotrope will show positive deviation from Rolle's law. Specific composition of methanol acetone mixture forms maximum boiling azeotropes will show positive deviation from Rolle's law, right. So idrolaga iveರಡು whether maximum positive ಸಾಧ್ಯನೇ ಇಲ್ಲ, ಹೌದಾ. ಮಿನಿಮಮ್ ಬಾಯ್ಲಿಂಗ್ ಪಾಸಿಟಿವ್ ಡಿವಿಯೇಷನ್ ಕರೆಕ್ಟು, ಬಟ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಸಿಟಿವ್ ಈಸ್ ರಾಂಗ್. ಇದರ ಬಗ್ಗೆ ಥಿಂಕ್ ಮಾಡೋದು ಬೇಡ. ಹಾಗಾದರೆ ಇಲ್ಲಿ ನೋಡಿ, ಫಿಲ್ ಫಾರ್ ಮಿನಿಮಮ್ ಬಾಯ್ಲಿಂಗ್ ನೆಗೆಟಿವ್ ಈಸ್ ರಾಂಗ್. ಇದ್ರ ಬಗ್ಗೆ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗಲೂ ಪಾಸಿಟಿವ್ ಡಿವಿಯೇಷನ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್, ನೆಗೆಟಿವ್ ಡಿವಿಯೇಷನ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಸಿ ಇದರ ಬಗ್ಗೆ ಥಿಂಕ್ ಮಾಡೋಣಂತೆ, ಇದ್ರ ಬಗ್ಗೆ ಥಿಂಕ್ ಮಾಡೋಣಂತೆ. ಯಾವುದು ಇದರೊಳಗೆ ಎರಡರೊಳಗೆ ಯಾವ್ದು ಆನ್ಸರ್ ಅಂತೇಳಿ. ಈಗ ಜಸ್ಟ್ ಥಿಂಕ್ ಎಟ್ ಸ್ಪೆಸಿಫಿಕ್ ಕಂಪೋಸಿಷನ್ ಮಿಥನಾಲ್ ಎಸಿಟೋನ್ ಮಿಕ್ಸ್ಚರ್ ವಿಲ್ ಫಾರ್ಮ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ವಿಲ್ ಶೋ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೋಲ್ಸ್ ಲಾ. ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ ನಮಗೆ ಇಲ್ಲಿ ಸೆಟ್ ಆಗ್ತದೆ. ಬಟ್ ಸ್ಪೆಸಿಫಿಕ್ ಕಂಪೋಸಿಷನ್ ಆಫ್ ಮಿಥನಾಲ್ ಎಸಿಟೋನ್ ಮಿಕ್ಸ್ಚರ್ ವಿಲ್ ಫಾರ್ ಮ್ಯಾಕ್ಸಿಮಮ್, ಇಲ್ಲಿ ಪಾಸಿಟಿವ್ ನೆಗೆಟಿವ್ ಡಿವಿಯೇಷನ್ ಹೌದಾ ಅನ್ನೋದನ್ನು ಥಿಂಕ್ ಮಾಡಿ. ಯಾಕೆ ಇನ್ಫಾರ್ಮೇಷನ್ ಅವರೇ ಕೊಟ್ಟಿದ್ದಾರೆ. ಮಿಥನಾಲ್ ಮತ್ತು ಹೈಡ್ರೋಜನ್, ಮಿಥನಾಲಲ್ಲಿ ಇರುವಂಥ ಹೈಡ್ರೋಜನ್ ಬಾಂಡ್ ಬ್ರೇಕ್ ಆಗ್ತದೆ. ಬ್ರೇಕ್ ಆಗ್ತದೆ ಅಂತಂದರೆ ಮೀನಿಂಗ್ ಏನು ಈ ಕೇಸ್ ಒಳಗೆ? ಸೊ ಆನ್ ಆ್ಯಡಿಂಗ್ ಎಸಿಟೋನ್ ಟು ಮಿಥನಾಲ್ ಅಂದರೆ ಎಸಿಟೋನ್ ಆ್ಯಂಡ್ ಮಿಥನಾಲಲ್ಲಿ ಇರುವಂತಹ ಒಂದಷ್ಟು ಇಂಟರಾಕ್ಷನ್ಸ್ ಏನಿದೆ, ಸೊ ಅದು ಯಾವಾಗಲೂ ಜಾಸ್ತಿ ಇದೆ. ಸೊ ಎ ಬಿ ಇಂಟರಾಕ್ಷನ್ಸ್ ಆರ್ ಲೆಸ್ ದ್ಯಾನ್ ಎ ಆ್ಯಂಡ್ ಬಿ ಬಿ ಇಂಟರಾಕ್ಷನ್. ಯಾಕಂದರೆ ಬಿ ಬಿ ಅಂದರೆ ಮಿಥನಾಲ್ ಅಂತ ತಗೊಳ್ಳಿ, ಹೈಡ್ರೋಜನ್ ಬಾಂಡಿಂಗ್ ಇತ್ತು, ಅದು ಬ್ರೇಕ್ ಆಯಿತು. ಸೊ ಇಲ್ಲಿ ಎ ಇಂಟ್ರಾಕ್ಷನ್ ಇತ್ತು, ಬ್ರೇಕ್ ಆಯಿತು, ಅದಾದಮೇಲೆ ಎ ಬಿ ಫಾರ್ಮ್ ಆಯಿತು. ಎ ಬಿ ಫಾರ್ಮ್ ಆಗಿದೆ ಅಂತಂದ್ರೆ ಕಡಿಮೆ, ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಇದ್ರದ್ದು ಕಡಿಮೆ ಆಗ್ತದೆ. ಯಾಕಂದರೆ ಸೊ ಇಂಟ್ರಾಕ್ಷನ್ಸ್ ಕಡಿಮೆ ಇದೆ, ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇದ್ದರೆ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರೋಲ್ಸ್ ಲಾ. ಇನ್ಸ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಎ ಬಟ್ ನಾಟ್ ಡಿ. ನೆನಪಿರಲಿ, ವೆರಿ ಇಂಪಾರ್ಟೆಂಟ್. 25th ನೋಡಿ, ಭಾಳ ಸಿಂಪಲ್ ಇದೆ. ಸೊ ಇದ್ರ ಕೇಸ್ ಒಳಗೆ ವಿ ನೋ ದ್ಯಾಟ್ ಕೆ ಎಚ್ ವ್ಯಾಲ್ಯೂ ಆ್ಯಂಡ್ ಸಾಲಿಬಿಲಿಟಿ ಇನ್ವರ್ಸ್ಲಿ ರಿಲೇಟೆಡ್, ಹೌದಾ? ಸೊ ನೋಡ್ತಾ ಹೋಗಿ. ಸೊ ಕೆ ಎಚ್ ವ್ಯಾಲ್ಯೂ ಯಾವುದಕ್ಕೆ ಜಾಸ್ತಿ ಇದೆ ಅದು ಲೆಸ್ ಸಾಲಿಬಲ್. ಜಾಸ್ತಿ ಇರೋದು ಯಾವುದು? 40.39. ಆರ್ಗಾನ್ ಇಸ್ ಲೆಸ್ ಸಾಲಿಬಲ್. ಎರಡು ಆಪ್ಷನ್ ಉಳಿತು. ಎರಡು ಆಪ್ಷನ್ದೊಳಗೆ HCHO ಇದೆ, ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ CH4 ಮತ್ತು CO2 ಒಳಗೆ ನೋಡಿ. CH4 ಮತ್ತು CO2 ಒಳಗೆ CO2 ಈಸ್ ಹ್ಯಾವಿಂಗ್ 1.67. ಸೊ CH4 ಈಸ್ ಹ್ಯಾವಿಂಗ್ 0.413.
ಸೊ 1.67 is more is the KH value, lesser is the solubility. ಹೌದಾ? ಅಂದರೆ CO2 is less. Answer for this question is third one. Remember that. Next 26, assertion reason. Assertion ನೋಡಿ, molarity of a solution in liquid state changes with temperature, correct? Volume of the solution changes with change in temperature, correct? So volume factor ಇರೋದಕ್ಕೇನೆ molarity changes with change in temperature. Hence assertion and reason both are correct, and reason is the correct explanation for assertion. 27th ನೋಡಿ, when methyl alcohol is added to water, ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಇನ್ಕ್ರೀಸಸ್. ಮಿಥೈಲ್ ಆಲ್ಕೋಹಾಲನ್ನು ವಾಟರಿಗೆ ಆ್ಯಡ್ ಮಾಡಿದಾಗ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ವಾಟರ್ ಇನ್ಕ್ರೀಸಸ್ ಅಂತ ಹೇಳ್ತಾರೆ, ಕರೆಕ್ಟಾ? ಯಾಕಂದರೆ ಮಿಥೈಲ್ ಆಲ್ಕೋಹಾಲ್ ಅನ್ನೋದು ವೊಲಟೈಲ್, ರಿಮೆಂಬರ್ ವೊಲಟೈಲ್. ವಾಟರ್ ಅನ್ನೋದು ನಾನ್ ವೊಲಟೈಲ್. ಸೊ ವೊಲಟೈಲನ್ನು ನಾನ್ ವೊಲಟೈಲ್ಗೆ ಆ್ಯಡ್ ಮಾಡಿದರೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸಸ್ ಬಿಕಾಸ್ ವೇಪರ್ ಪ್ರೆಷರ್ ಇನ್ಕ್ರೀಸಸ್. ಆಲ್ವೇಸ್ ರಿಮೆಂಬರ್, ಮಿಥೈಲ್ ಆಲ್ಕೋಹಾಲ್ ಇನ್ ವಾಟರ್ ಇಸ್ ಆಲ್ವೇಸ್ ವಾಟರ್ ಬಾಯ್ಲಿಂಗ್ ಪಾಯಿಂಟ್ ಇಂದ ಹೇಳ್ತಾ ಇದ್ದೀವಿ ನಾವಿಲ್ಲಿ. ವಾಟರ್ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸಸ್, ವೇಪರ್ ಪ್ರೆಷರ್ ಇನ್ಕ್ರೀಸಸ್. ಸೊ ಅಸರ್ಷನ್ ಈಸ್ ರಾಂಗ್ ಅಂದಾಗಾಯಿತು. ನೆಕ್ಸ್ಟ್ ನೋಡಿ, ವೆನ್ ವೊಲಟೈಲ್ ಸೊಲ್ಯೂಟ್ ಈಸ್ ಆ್ಯಡೆಡ್ ಟು ವೊಲಟೈಲ್ ಸಾಲ್ವೆಂಟ್, ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಟೇಕ್ ಪ್ಲೇಸ್. ರಾಂಗ್ ಇದು, ರಾಂಗ್. ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಗ್ತದೆ, ವೇಪರ್ ಪ್ರೆಷರ್ ಜಾಸ್ತಿ ಆಗ್ತದೆ, ವೇಪರ್ ಪ್ರೆಷರ್ ಇನ್ಕ್ರೀಸ್ ಅಂತ ಆಗಬೇಕಿದು. ಸೊ ಹೆನ್ಸ್ ರೀಸನ್ ಈಸ್ ಆಲ್ಸೋ ರಾಂಗ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ fourth one. Remember that. 27th question. Now 28th, when NaCl is added to water, depression in freezing point is observed, correct? NaCl in water andre non volatile solute is added, so definitely depression freezing point is observed. Correct statement. Lowering in vapor pressure of the solution causes depression freezing point. Very good, very nice. Correct statement. ಹೌದಾ? ಯಾಕಂತಂದರೆ lowering in vapor pressure because of the addition of NaCl in the water take place. ಇವೆಲ್ಲದು colligative property. So hence the answer for this question is 1. Last question of the series. Assertion, when a solution is separated from a pure solvent by semi-permeable membrane, the solvent molecule pass through it from pure solvent side to solution side. Correct? ಸೊ ಡೆಫಿನೆಟ್ಲಿ ಕರೆಕ್ಟ್. ಯಾಕಂದರೆ ಇದನ್ನು ನಾವು ಏನಂತ ಕರಿತೀವಿ? ಆಸ್ಮಾಸಿಸ್ ಅಂತ ಕರಿತೀವಿ. ಸೊ ಆಸ್ಮಾಸಿಸ್ ಅಂತಂದರೆ ಲೋವರ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಮೂವ್ ಆಗ್ತದೆ. ಇಲ್ಲಿ ಪ್ಯೂರ್ ಸಾಲ್ವೆಂಟ್ ಅಂದರೆ ವಾಟರ್ ಅಂತ ತಗೊಳ್ಳಿ. ವಾಟರ್ ವಿಲ್ ಮೂವ್ ಫ್ರಾಮ್ ಪಾಸ್ ಥ್ರೂ ಫ್ರಮ್ ಪ್ಯೂರ್ ಸಾಲ್ವೆಂಟ್ ಅಂದರೆ ಲೆಸ್ಸರ್ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಟ್ ಹಿಯರ್ ಟು ದಿ ಸೊಲ್ಯೂಷನ್ ಸೈಡ್. ಕರೆಕ್ಟಾ? ಆಸ್ಮಾಸಿಸ್ ಅಸರ್ಷನ್ ಇಸ್ ಕರೆಕ್ಟ್. ರೀಸನ್ ನೋಡಿ, ಡಿಫ್ಯೂಷನ್ ಆಫ್ ಸಾಲ್ವೆಂಟ್ ಅಕ್ಕರ್ಸ್ ಫ್ರಮ್ ಅ ರೀಸನ್ ಆಫ್ ಹೈ ಕಾನ್ಸಂಟ್ರೇಷನ್ to the region of low concentration. Remember one thing, always diffusion of a solvent take place anta ide. Idu osmosis alla, diffusion anta ide, right? Always remember, diffusion is from higher concentration to lower concentration. Osmosis is from lower concentration to higher concentration. Diffusion and osmosis are not same. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. Now you think diffusion is a statement correct, but it is not the reason for assertion. Assertion is also correct, reason also correct, but reason is not the correct explanation for assertion. Hence the answer for this question is 2, second option. Remember this. So this complete solution exemplar problem. ಮುಂದಿನ ವಿಡಿಯೋದಲ್ಲಿ ಸೊಲ್ಯೂಷನ್ಸ್ ಮೇಲೆ ಒಂದಷ್ಟು ನ್ಯೂಮರಿಕಲ್ಸ್ ಆಗಲಿ ಅಥವಾ ಒಂದಷ್ಟು ಬೇರೆ ಬೇರೆ MCQs ಜೊತೆ ಮತ್ತೆ ಭೇಟಿಯಾಗೋಣಂತೆ, ಇಂಪಾರ್ಟೆಂಟ್ MCQs ಜೊತೆ. ಸೊ ಈ ಒಂದು ಫೈಲನ್ನು PDF ಮಾಡಿ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಆ್ಯಡ್ ಮಾಡಿರ್ತೀನಿ. ಸೊ ಅದರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ತನಕ ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.